ಜಗತ್ತಿನ ಎಲ್ಲೆಡೆ ಇರುವ ಭೂಮನಸ್ಸಿನ ಕನ್ನಡಿಗರಿಗೆ ಸುಸ್ವಾಗತ. ಇಂದು ನಾವು ಹಂಪೆಗೆ ಬಂದಿದೀವಿ. ನಮಸ್ತೆ ಮೇಡಮ್. ನಮ್ದು ಅಮೋಘಂ ಅಂತ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ಹಂಪೆ ನೋಡಕ್ ಬಂದಿದೀವಿ. ಈ ಸ್ಥಳದ ವಿಶೇಷತೆ ಹೇಳಿ ಸರ್. ಈ ಸ್ಥಳದ ವಿಶೇಷತೆ ತಿಳಿಸ್ಕೊಡ್ತೇನೆ. ನಮಸ್ಕಾರ. ಮೊದಲನೇದಾಗಿ ನಿಮ್ಮ ಹೆಸರು ಸರ್? ಶಿವಕುಮಾರ್ ಅಂತೇಳಿ. ಹಂಪಿಗೆ ಸ್ವಾಗತ ಮತ್ತು ವಿಠಲ ಟೆಂಪಲ್ಗೆ ಸುಸ್ವಾಗತ ಮೇಡಮ್. ನೀವು ಬಂದಿರ್ತಕ್ಕಂಥದ್ದು ಐತಿಹಾಸಿಕ ಪ್ಲೇಸ್ ಇರ್ತಕ್ಕಂಥದ್ದು ಮೇಡಮ್. ಈಗ ನೀವೇನು ಪಾರ್ಕಿಂಗ್ ಪ್ಲೇಸ್ ಇಂದ ಬಂದಿದ್ದೀರಲ್ಲ ಮೇಡಮ್, ಇದೆಲ್ಲ 15ನೇ ಶತಮಾನದಲ್ಲಿ ಕುದುರೆ ಮಾರುಕಟ್ಟೆ ಆಗಿರುತ್ತೆ ಮೇಡಮ್. ಇಂಟರ್ನ್ಯಾಷನಲ್ ಟ್ರೇಡಿಂಗ್ ಮಾರ್ಕೆಟ್. ವಿದೇಶಿಗರು ಬಂದು ಕುದುರೆಗಳನ್ನು ಮಾರಾಟ ಮಾಡ್ತಾ ಇದ್ರು. ಚೈನೀಸ್, ಮಂಗೋಲಿಯನ್, ಪರ್ಷಿಯನ್, ಅರಬಿಕ್, ಪೋರ್ಚುಗೀಸ್ ಅಂತ ಹೊರಗಡೆ ಇರ್ತಕ್ಕಂಥದ್ದೆಲ್ಲ ಟೋಟಲ್ ಆಗಿ ಎಲ್ ಶೇಪಲ್ ಮಾರ್ಕೆಟ್ ಇದೆ ಮೇಡಮ್. ಮುಂಚೆ ಒರಿಜಿನಲ್ ಆಗಿ ಡಬಲ್ ಫ್ಲೋರ್ ಮಾರ್ಕೆಟ್ ಮೇಡಮ್. ಈ ದೇವಸ್ಥಾನ ಹೊರಭಾಗದಲ್ಲಿ ನೋಡ್ಬೋದು ಮೇಡಮ್, ಆ ತರ ಡಬಲ್ ಫ್ಲೋರ್ ಮಾರ್ಕೆಟ್ ಇರುತ್ತೆ. ಎಲ್ಲ ಚಾವಣಿಗಳು ಬಿದ್ದ ನಂತರ ಡಿಪಾರ್ಟ್ಮೆಂಟ್ ಅವರು ಮಾರ್ಕೆಟ್ ಇದೆ ಅಂತ ಹೊರಗಡೆ ಕಲ್ಲುಗಳನ್ನ ಇಟ್ಟಿದ್ದಾರೆ ಮೇಡಮ್. ನೀವು ಬರ್ಬೇಕಾದ್ರೆ ಎರಡು ಕಡೆ ಕಲ್ಸೈತೆ ಅಲ್ಲ ಮೇಡಮ್, ಅದೆಲ್ಲ ಕಲ್ಲುಗಳು ಅದು ಡಿಪಾರ್ಟ್ಮೆಂಟ್ ಅವರು ಇಟ್ಟಿರ್ತಾರೆ. ಇದು 2001 ಮುಂಚೆ ಇದೆಲ್ಲ ಹೊರಗಡೆ ವೆಹಿಕಲ್ ಪಾರ್ಕಿಂಗ್ ಪ್ಲೇಸ್ ಮೇಡಮ್. ಬಹಳಷ್ಟು ವೆಹಿಕಲ್ ಬಂದು ನಿಂತಿರೋಕೆ ವೈಬ್ರೇಷನ್ ಮತ್ತೆ ಪೊಲ್ಯೂಷನ್ ಜಾಸ್ತಿ ಆಗ್ತಿದೆ ಅಂತ ಡಿಪಾರ್ಟ್ಮೆಂಟ್ ಅವರು ತಿಳ್ಕೊಂಡ ನಂತರ ಇಲ್ಲಿ ಗೋಪುರದ ಕೆಳಗಡೆ ದೊಡ್ಡ ದೊಡ್ಡ ಕಲ್ಲುಗಳು ಹೊರಗಡೆ ಬಂದಿದೆ ಮೇಡಮ್, ನೀವು ಗಮನಿಸಬಹುದು. ಹಾಗಾಗಿ ಡಿಪಾರ್ಟ್ಮೆಂಟ್ ಅವರು ಓನ್ ವೆಹಿಕಲ್ಸ್ ನ ಬಂದ್ ಮಾಡಿ ಬ್ಯಾಟ್ರಿ ವೆಹಿಕಲ್ಸ್ ನ ಅಲೋ ಮಾಡ್ತಿದೆ ಮೇಡಮ್. ಈ ದೇವಸ್ಥಾನದಲ್ಲಿ 4 ಗೋಪುರಗಳು ಬರುತ್ತೆ ಮೇಡಮ್. ಈ ಗೋಪುರದ ಒಳಗಡೆ ಇಟ್ಟಿಗೆ, ಗಾರೆ, ಬೆಲ್ಲ ಮತ್ತು ಸುಣ್ಣವನ್ನು ಬಳಸಿದ್ದಾರೆ ಮೇಡಮ್. ನೀವು ನೋಡ್ಬೋದು. ಇದಕ್ಕೆ ದ್ರಾವಿಡನ್ ಆರ್ಕಿಟೆಕ್ಚರ್ ಅಂತ ಕರೀತಾರೆ ಮೇಡಮ್. ಕೆಳಗಡೆಯಿಂದ ಮೇಲವರು ಕಲ್ಲು ಕಾಣಿಸುತ್ತೆ, ಮೇಲೆ ಬಂದ್ಬಿಟ್ಟು ಇಟ್ಟಿಗೆಗಳು ಮೇಡಮ್. ಇದೆಲ್ಲ ಒರಿಜಿನಲ್ ಇಟ್ಟಿಗೆಗಳು. ಸ್ವಲ್ಪ ಮರು ನಿರ್ಮಾಣ ಮಾಡಿದ್ದಾರೆ ಮೇಡಮ್. ಮಧ್ಯದಲ್ಲಿ ಇದೆಲ್ಲ ಅದನ್ನ ನೋಡ್ಬೋದು ಮೇಡಮ್. ನೀವು ಪಾರ್ಕಿಂಗ್ ಪ್ಲೇಸ್ ಇಂದ ಬರ್ಬೇಕಾದ್ರೆ ಅಲ್ಲೊಂದು ಗೆಜ್ಜಲ ಮಂಟಪ ಅಂತ ಬರುತ್ತೆ. ಅಲ್ಲಿ ವಿಠಲ ಮತ್ತು ರುಕ್ಮಿಣಿಗೆ 2 ಉತ್ಸವ ಮೂರ್ತಿಗಳನ್ನು ದೇವಾಲಯದಲ್ಲಿ ಪೂಜೆ ಆದ ನಂತರ ಪಲ್ಲಕ್ಕಿ ಮುಖಾಂತರ ಅಲ್ಲಿ ತಗೊಂಡೋಗಿ ಪೂಜೆ ಮಾಡ್ತಾ ಇದ್ರು ಮೇಡಮ್. ಪರಮಕುಶ ಮಂಟಪ ಅಂತ ಕೂಡ ಕರಿತೀವಿ. ಕುದುರೆಮುಖ ಮಂಟಪ ಅಂತ ಬರುತ್ತೆ ಮೇಡಮ್. ನೀವು ಬರ್ಬೇಕಾದ್ರೆ ಅಲ್ಲೊಂದು ವಿಷ್ಣುವಿನ ದೇವಾಲಯ, ಮತ್ತೆ ಅದ್ರ ಎದುರುಗಡೆ ಒಂದು ವಾಟರ್ ಟ್ಯಾಂಕ್ ಕಾಣಿಸುತ್ತೆ. ವಿಠಲ ಮತ್ತು ರುಕ್ಮಿಣಿ 2 ಉತ್ಸವ ಮೂರ್ತಿಗಳನ್ನ ಇಟ್ಟು ತೆಪ್ಪೋತ್ಸವವನ್ನು ಮಾಡ್ತಾ ಇದ್ರು. 954 ಲೆಂತ್ ಮಾರ್ಕೆಟ್ ಪ್ಲೇಸ್ ಇದೆ ಅಂಡ್ 40 ಫೀಟ್ ವಿಡ್ತ್ ಇದ್ದಾರೆ. ಮತ್ತು 4 ವಂಶಸ್ಥರು ವಿಜಯನಗರವನ್ನು ಆಳ್ತಾರೆ. ಸಂಗಮ, ಸಾಳ್ವ, ತುಳುವ, ಅರವಿಡ ಅಂತ ಹೇಳಿ 1336 ಅಲ್ಲಿ ಹಕ್ಕರಾಯರು, ಬುಕ್ಕರಾಯರು ವಿಜಯನಗರವನ್ನು ಸ್ಥಾಪನೆ ಮಾಡ್ತಾರೆ. ಅದಾದ ನಂತರ ಈ ಮೇನ್ ದೇವಾಲಯ ಬಂದು ವಿಠಲ ಮತ್ತು ರುಕ್ಮಿಣಿಯ ದೇವಾಲಯ. 1435 ಅಲ್ಲಿ ಪ್ರೌಢದೇವರಾಯರ ದೇವಾಲಯವನ್ನು ಕಟ್ತಾರೆ. ಅದಾದ ನಂತರ ಬಂದಿರತಕ್ಕಂಥ ಕೃಷ್ಣದೇವರಾಯರು 1509 ಇಂದ 1529 ವರೆಗೂ 20 ಇಯರ್ಸ್ ಅಲ್ಲಿ ಈ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡ್ತಾರೆ. ಅಂದ್ರೆ ಅವ್ರ ಟೈಮ್ ನಲ್ಲಿ ಸಂಪೂರ್ಣವಾಗಿ ದೇವಾಲಯ ನಿರ್ಮಾಣ ಮಾಡ್ತಾರೆ ಅಂತ ಹೇಳ್ಬೋದು. ಅದಾದ ನಂತರ 1529 ಇಂದ 1565 ವರೆಗೂ ಲೀಡ್ ಮಾಡ್ತಾರೆ. ಹಳೇರಾಮರಾಯರು ವಿಜಯನಗರದ ಕೊನೆಯ ಅರಸರಾಗಿರ್ತಾರೆ. ಈಗ ದೇವಾಲಯದ ಒಳಗಡೆ ಯಾವುದೇ ರೀತಿ ಮೂರ್ತಿ ಇಲ್ಲ ರೀ. ವಿಠಲ ಮತ್ತು ರುಕ್ಮಿಣಿಯ ದೇವಸ್ಥಾನದಲ್ಲಿ ಇಲ್ಲಿ ಇರ್ತಕ್ಕಂಥ ಮೂರ್ತಿಯನ್ನು ಯುದ್ಧಕ್ಕೂ ಮುಂಚೆ ಮಹಾರಾಷ್ಟ್ರ ಪಂಢರಪುರಕ್ಕೆ ಶಿಫ್ಟ್ ಮಾಡಲಾಗಿದೆ ಹಳೇರಾಮರಾಯ ಅಂತ ಹೇಳಲಾಗುತ್ತೆ. ಮತ್ತೆ 1565 ನಲ್ಲಿ ಕೃಷ್ಣಾ ನದಿ ತೀರದ ಹತ್ರ ರಕ್ಕಸ ತಂಗಡಿಗೆ ಅಂತ ಹಳ್ಳಿ ಬರುತ್ತೆ. ತಾಳಿಕೋಟೆ ಕದನ ಆಗುತ್ತೆ ರೀ. ಬೊಮ್ಮನಿ ಸುಲ್ತಾನರಿಗೆ ಮತ್ತು ವಿಜಯನಗರ ಲಾಸ್ಟ್ ರಾಜ ಆಗಿರ್ತಕ್ಕಂಥ ಹಳೇರಾಮರಾಯಗೆ ಯುದ್ಧದ ಸಂದರ್ಭ ಬೊಮ್ಮನಿ ಸುಲ್ತಾನರು ವಿಜಯನಗರ ಲಾಸ್ಟ್ ರಾಜನ ಕೊಂದ್ಬಿಡ್ತಾರೆ. ಆ ಟೈಮ್ನಲ್ಲಿ ವಿಜಯನಗರ ಪತನ ಆಗುತ್ತೆ. ಗೆದ್ದ ನಂತರ ಬಂದಿರತಕ್ಕಂಥ ಬೊಮ್ಮನಿ ಸುಲ್ತಾನರಲ್ಲಿ ಸಿಗ್ತಕ್ಕಂಥ ಸಂಪತ್ತನ್ನು 6 ತಿಂಗಳು ತಗೊಂಡೋಗ್ತಾರೆ. ಅದಾದ ನಂತರ ದೇವಾಲಯಗಳನ್ನೆಲ್ಲ ಕೆಡವಿರ್ತಾರೆ. ಹಾಗಾಗಿ ಹಂಪಿ ಸುತ್ತಮುತ್ತ ಇರ್ತಕ್ಕಂಥ ಬಹಳಷ್ಟು ದೇವಾಲಯಗಳಲ್ಲಿ ಮೂರ್ತಿಗಳಿಲ್ಲ. ಮತ್ತೆ ವಿಜಯನಗರ ಪತನ ನಂತರ ದೇವಾಲಯದ ಮೂರ್ತಿ ವಾಪಸ್ ತಗೊಂಬರಕ್ಕಾಗಲ್ಲ. ಅವತ್ತಿಂದ ಇಲ್ಲಿ ಯಾವುದೇ ರೀತಿ ಪೂಜೆ ಇಲ್ಲ. ಇದೊಂದು ಇನ್ಆಕ್ಟಿವ್ ಟೆಂಪಲ್ ಅಂತ ಹೇಳ್ಬೋದು. ನಾವು ವಿಷ್ಣುವಿನ ದೇವಸ್ಥಾನಕ್ಕೆ ಎಲ್ಲೇ ಹೋದ್ರು ದೇವರಿಗೆ ಪ್ರಸಾದಕ್ಕೋಸ್ಕರ ಒಂದು ಅಡುಗೆ ಮನೆ ಒಳಗಡೆ ಇರುತ್ತೆ. ಇದೊಂದು ಅಡುಗೆ ಮನೆ. ಮತ್ತೆ ಅದ್ರ ಮುಂಭಾಗದಲ್ಲಿ ಇರ್ತಕ್ಕಂಥದ್ದು ಇದೊಂದು ಧರ್ಮಶಾಲೆ. ಇದು ಒಂದು ಬೃಂದಾವನ, ತುಳಸಿ ಪೀಠ ಇರ್ತಕ್ಕಂಥ ತುಳಸಿ ಪೀಠ. ಇದು ಒಂದು ದೀಪಸ್ತಂಭ ಇರ್ತಕ್ಕಂಥದ್ದು. ಇದು ಒಂದು ಬಲಿಪೀಠ, ನೈವೇದ್ಯವನ್ನು ಇಡ್ಲಿಕ್ಕೆ ಪೂಜಾ ಟೈಮ್ನಲ್ಲಿ ಬಳಸ್ತಾ ಇದ್ರು. ಇದಕ್ಕೆ ಅಷ್ಟದಿಕ್ಪಾಲಕರು ಅಂತ ಕರೀತಾರೆ. ಇದಕ್ಕೆ 8 ಆನೆಗಳಿದೆ. ಇದು ಯಜ್ಞಕುಂಡವಾಗಿ ಪೂಜಾ ಟೈಮ್ನಲ್ಲಿ ಯೂಸ್ ಮಾಡ್ತಾ ಇದ್ರು. ಪೀಠ ಅಂತ ಕರಿತೀವಿ. ಇಲ್ಲಿ ವಿಷ್ಣುವಿನ ವಾಹನ ಗರುಡ ಇದೆ, ನೀವು ನೋಡ್ಬೋದು.
ಮಾನವ ರೂಪದ ಗರುಡ. ನೀವು ನೋಡ್ತಕ್ಕಂಥದ್ದು ಕಲ್ಲಿನ ರಥ. ಕೃಷ್ಣದೇವರಾಯರು ಒರಿಸ್ಸಾಕ್ಕೆ ಯುದ್ಧಕ್ಕೆ ಹೋಗ್ತಾರೆ 1513 1513 ಅಲ್ಲಿ ಜಯಗಳಿಸಿದ ನಂತರ ಒರಿಸ್ಸಾ ಕೊನಾರ್ಕ್ನಲ್ಲಿ ಸೂರ್ಯನ ದೇವಸ್ಥಾನಕ್ಕೆ ಭೇಟಿ ನೀಡ್ತಾರೆ. ಅವಾಗ ಹೊರಗಡೆಯಿಂದ ನೋಡ್ಬೇಕಾದ್ರೆ ಕಲ್ಲಿನ ರಥ ತರ ಕಾಣಿಸುತ್ತೆ. ಅದನ್ನ ನೋಡಿ ಆಶ್ಚರ್ಯಗೊಂಡ ಕೃಷ್ಣದೇವರಾಯ ಗೆಲುವಿನ ಸಂಕೇತವಾಗಿ ಕಲ್ಲಿನ ರಥವನ್ನು ನಿರ್ಮಿಸ್ತಾರೆ. ಈ ತರ ಕಲ್ಲಿನ ರಥವನ್ನು ಭಾರತದಲ್ಲಿ 3 ಕಡೆ ನೋಡ್ಬೋದು. ಒಂದು ಒರಿಸ್ಸಾ ಕೊನಾರ್ಕ್ನಲ್ಲಿ, ತಮಿಳುನಾಡು ಮಹಾಬಲಿಪುರಂನಲ್ಲಿ, ಕರ್ನಾಟಕ ಹಂಪಿಯಲ್ಲಿ. ಮುಂಚೆ 22 ಅಡಿ ಎತ್ತರ ಇರುತ್ತೆ ಕಲ್ಲಿನ ರಥ. 10 ಅಡಿಯ ಗೋಪುರ ಬಿದ್ದೋದ ನಂತರ ಡಿಪಾರ್ಟ್ಮೆಂಟ್ ಮೇಲಿಂದ ಸೀಲ್ ಮಾಡಿದ್ದಾರೆ. ಈಗ ಪ್ರೆಸೆಂಟ್ ಆಗಿ 16 ಅಡಿ ಎತ್ತರ ಇದೆ. 7 ಲೇಯರ್ಸ್ ದೊಡ್ಡ ಸ್ಟೋನ್ ಹೊರಗಡೆಯಿಂದ, ಮತ್ತೆ 24 ಪಿಲ್ಲರ್ಸ್ ಒಳಗಡೆಯಿಂದ ಲಾಕ್ ಇದೆ, ಇಂಟರ್ ಲಾಕಿಂಗ್ ಸಿಸ್ಟಮ್. ಹಾಗಾಗಿ ನಮ್ಗೆ ಹೊರಗಡೆ ನೋಡ್ಬೇಕಾದ್ರೆ ಒಂದೇ ಕಲ್ಲಲ್ಲಿರೋ ತರ ರಥ ಕಾಣುತ್ತೆ. ಈ ರಥದ ಒಳಗಡೆ ನೋಡ್ಬೋದು ಮಾನವ ರೂಪದ ಗರುಡ ಇದೆ. 2 ಕಡೆ ರೆಕ್ಕೆಗಳು ಕಾಣಿಸುತ್ತೆ. ಒಂದ್ ಕಡೆ ಶಂಖ, ಒಂದ್ ಕಡೆ ಚಕ್ರ ಮತ್ತು ತಿಲಕ ಇದೆ. ಇದು ವಿಷ್ಣುವಿನ ವಾಹನ ಗರುಡ ಇರ್ತಕ್ಕಂಥದ್ದು. ಈ ರಥಕ್ಕೆ ಮುಂಚೆ 2 ಕುದುರೆಗಳಿರುತ್ತೆ. ಕುದುರೆಗಳನ್ನು ಹೊಡೆದಾಕಿದ ನಂತರ ಡಿಪಾರ್ಟ್ಮೆಂಟ್ ಅವರೇ ಸುಂದರವಾಗಿ ಕಾಣಲಿ ಅಂತ 2 ಆನೆಗಳನ್ನು ಇಟ್ಟಿರ್ತಕ್ಕಂಥದ್ದು. ಏನ್ ಕಾಣಿಸ್ತಿದೆ, ಇದೇ ಮೇನ್ ದೇವಾಲಯ, ವಿಠ್ಠಲ ಮತ್ತು ರುಕ್ಮಿಣಿ ದೇವಾಲಯ. ರಥಕ್ಕೆ 2 ಕುದುರೆಗಳಿತ್ತು ಅಂತ ಹೇಳಿದ್ನಲ್ಲ, ಕುದುರೆಯ ಕಾಲು ಮತ್ತು ಬಾಲ ಇದೆ. ರಥದ ಒಳಗಡೆಯಿಂದ ಇದೆ, ನೀವು ನೋಡ್ಬೋದು. ಇಲ್ಲಿ ಮಾರ್ಕೆಟಲ್ಲಿ ಕುದುರೆಗಳನ್ನು ತಗೊಳಕ್ಕಿಂತ ಮುಂಚೆ ವಯಸ್ಸಿಗೋಸ್ಕರ ಆ ಹಲ್ಲನ್ನು ಚೆಕ್ ಮಾಡ್ತಾ ಇದ್ರು. ವಿದೇಶಿಗರು ಬಂದು ಕುದುರೆಗಳನ್ನು ಮಾರಾಟ ಮಾಡ್ತಾ ಇದ್ರು. ಚೈನೀಸ್, ಮಂಗೋಲಿಯನ್, ಪರ್ಷಿಯನ್, ಅರಬಿಕ್ ಮತ್ತು ಪೋರ್ಚುಗೀಸ್. ಇದು ಕೃಷ್ಣದೇವರಾಯರಿಗೆ 2 ಹೆಂಡತಿಯರು, ಒಬ್ಬರು ಚಿನ್ನಾದೇವಿ, ಇನ್ನೊಬ್ಬರು ತಿರುಮಲಾದೇವಿ ಅಂತ. ಚಿನ್ನಾದೇವಿ ಒಬ್ಬರು ಭರತನಾಟ್ಯ ಡ್ಯಾನ್ಸರ್ ಆಗಿರ್ತಾರೆ. ಅವ್ರಿಗೋಸ್ಕರ ನಿರ್ಮಿಸಿರ್ತಕ್ಕಂಥ ಸಂಗೀತ ಮಂಟಪ. ಇದರಲ್ಲಿ 56 ಕಂಬಗಳಿದೆ. 56 ಕಂಬಗಳಿಗೆ 56 ಜನ ಸೈನಿಕರು ನಿಂತ್ಕೊಂಡು ಗಂಧದ ಕಟ್ಟಿಗಳಿಂದ ಹೊಡಿಬೇಕಾರೆ ಇದರಿಂದ ಬರ್ತಕ್ಕಂಥ ಸಂಗೀತ ಸರಿಗಮ ಪದನಿಸ, ಜಲತರಂಗ, ವೀಣಾ, ತಬಲ ಎಲ್ಲ ಬರೋ ಸಂದರ್ಭ ರಾಣಿದೊಳಗಡೆ ಡ್ಯಾನ್ಸ್ ಅನ್ನು ಮಾಡ್ತಾ ಇದ್ರು. ನೋಡ್ತಕ್ಕಂಥದ್ದು ಬಾರಿಸ್ತಕ್ಕಂಥ ತಬಲ ಬರ್ತಾ ಇದೆಲ್ಲ, ಆ ತಬಲ ಸಂಗೀತ ಅದರಲ್ಲಿ ಬರ್ತಾ ಇತ್ತು. ಈ ಪಂಚತಾಳ ಬರ್ತಕ್ಕಂಥದ್ದು, ನೆಕ್ ಕಟ್ಟಾಗಿರ್ತಕ್ಕಂಥದ್ದು ನೋಡ್ಬೋದು. ಇದು ಪಂಚತಾಳ, ಈ ಪಿಲ್ಲರ್ ಬಾರ್ಸ್. ಮೃದಂಗ ಬರ್ತಕ್ಕಂಥದ್ದು. ಮೇಡಮ್, ಇದೊಂದು 5D 3D ಕಲ್ಚರ್ಸ್ ಅಂತ 15ನೇ ಶತಮಾನದಲ್ಲಿ ಮಾಡತಕ್ಕಂಥ ವಿಶೇಷವಾದ ಕೆತ್ತನೆ. ಮೊದಲನೇದಾಗಿ ನೋಡ್ಬೋದು ಮೇಡಮ್, ಒಂದು ಫ್ರಾಗ್ ಕಪ್ಪೆ ಜಂಪ್ ಮಾಡ್ತಿರೋ ತರ ಕಾಣಿಸುತ್ತೆ. 2ನೇದಾಗಿ ಶೇಷನಾಗ, ಶಿವಲಿಂಗನ ಮೇಲೆ ಹಾವಿರೋ ತರ ಕಾಣಿಸುತ್ತೆ. 3ನೇದಾಗಿ ಒಂದು ತಾಯಿ ಕೋತಿ ಮರಿ ಕೋತಿಯನ್ನು ಕೈಲಿ ಹಿಡಿದು ಮೇಲೆ ಎಳ್ಕೊಂಡಿರ್ತಕ್ಕಂಥದ್ದು. ಮತ್ತೆ ಈಗ ಡೈರೆಕ್ಷನ್ ನೋಡಿ ಮೇಡಮ್, ಇಲ್ಲೊಂದು ಕಾಲು ಇಲ್ಲೊಂದು. ಇಲ್ಲಿ ಕಾಣ್ತಕ್ಕಂಥ ಮಂಟಪ ಬಂದ್ಬಿಟ್ಟು ಕಲ್ಯಾಣ ಮಂಟಪ. ವಿಠ್ಠಲ ಮತ್ತು ರುಕ್ಮಿಣಿ 2 ಉತ್ಸವ ಮೂರ್ತಿಗಳನ್ನಿಟ್ಟು ಪೂಜೆ ಮಾಡ್ಲಿಕ್ಕೆ, ಕಲ್ಯಾಣ ಉತ್ಸವ ಮಾಡ್ಲಿಕ್ಕೆ ಕಲ್ಯಾಣ ಮಂಟಪನ ಬಳಸ್ತಾ ಇದ್ರು. ಇದೊಂದು ಸಭಾ ಮಂಟಪ, ದೇವಸ್ಥಾನದ ಒಳಗಡೆ ಸಭೆಯನ್ನು ಮಾಡ್ಲಿಕ್ಕೆ ಬಳಸ್ತಾ ಇದ್ರು.